ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಾಕ್ಯ. ನಾನೇ ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಬ್ಬ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ತನ್ನ ಜೀವವನ್ನು ಕೊಡುವಂಥವನಾಗಿರ್ತಾನೆ. ತನ್ನ ಕುರಿಗಳನ್ನು ಎಲ್ಲ ಶತ್ರುಗಳಿಂದ ಕಾಪಾಡುವಂಥವನಾಗಿದ್ದಾನೆ. ಅಂತಹ ಒಳ್ಳೆಯ ಕುರುಬನು ನಿಮ್ಮನ್ನು ಪ್ರೀತಿಸುವಂತಹ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈಗಾಗಲೇ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ನಮಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆತನನ್ನು ನಾವು ಹಿಂಬಾಲಿಸುವಾಗ ಖಂಡಿತವಾಗಿಯೂ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ಸದಾಕಾಲವು ನಮ್ಮ ದೇವರು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ, ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಯಾವುದೇ ಕೇಡು ಗಂಡಾಂತರಗಳು ನಮ್ಮ ಜೀವಿತದಲ್ಲಿ ಎದುರು ಬಂದಾಗಲೂ ಕೂಡ ನಮ್ಮನ್ನು ಬಿಡಿಸಿ ಜಯವನ್ನು ಕೊಡುವಂತಹ ದೇವರಾಗಿದ್ದಾನೆ. ಆತನನ್ನು ನಾವು ನಂಬಿ ಆತನನ್ನೇ ಹಿಂಬಾಲಿಸುವಾಗ ಖಂಡಿತವಾಗಿಯೂ ನಮ್ಮನ್ನು ಎಂದಿಗೂ ಕೂಡ ನಷ್ಟವಾಗುವ ಹಾಗೆ, ನಾವು ಎಂದಿಗೂ ನಶಿಸಿ ಹೋಗದ ಹಾಗೆ ನಮ್ಮನ್ನು ಕಾಪಾಡಿ ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರಕರ್ತನೇ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಅಪ್ಪ, ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ನೀವು ಹೇಳಿದ್ದೀರಾ ಕರ್ತನೆ. ಏಸಪ್ಪ, ನಮ್ಮ ಒಳ್ಳೆಯ ಕುರುಬನಾಗಿರುವಂತಹ ನಮ್ಮ ದೇವರೇ, ಅಪ್ಪ, ನಮಗಾಗಿ ನೀವು ಮಾಡಿರುವಂತಹ ಎಲ್ಲ ತ್ಯಾಗಗಳಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ನನ್ನ ಎಲ್ಲ ಸಹೋದರ ಸಹೋದರಿಯರು ಕರ್ತನೆ, ಯಾರೆಲ್ಲ ರಕ್ಷಣೆಯ ಹಾದಿಯಲ್ಲಿ ರಕ್ಷಣೆಯ ಅನುಭವವನ್ನು ಹೊಂದಿಕೊಳ್ಳಬೇಕು, ಪ್ರತಿಯೊಬ್ಬೊಬ್ಬರಿಗೂ ರಕ್ಷಣೆಯನ್ನು ಕೊಟ್ಟು ಸ್ವಾಮಿ ನೀವು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.